ಮಿತ್ರರಿಗೆ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ SGP. ಇತ್ತೀಚೆಗೆ ಸರ್ಕಾರ ಒಂದು ಪ್ರಾಜೆಕ್ಟ್ನ ಕೈಗೆತ್ತಿಕೊಂಡಿದೆ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅಂತ. ಅಲ್ಲಿ ಮೋಸ್ಟ್ ಫರ್ಟೈಲ್ ಲ್ಯಾಂಡನ್ನು, ಅಗ್ರಿಕಲ್ಚರ್ ಲ್ಯಾಂಡನ್ನು ತೊಗೊಂಡೋಗಿ ಅದು ಬೆಳೆ ಬೆಳೆಯೋದಕ್ಕೆ ಯೋಗ್ಯ ಅಲ್ಲ ಅಂತ ಡಿಕ್ಲೇರ್ ಮಾಡಿ ಅದನ್ನು ಅಕ್ವೈಜೇಷನ್ ಮಾಡೋ ಪ್ಲಾನ್ ಇದೆ. ಅದನ್ನು ರೈತರಿಂದ ಕೊಂಡ್ಕೊತಾರೆ. ರೈತರಿಂದ ಕೊಂಡ್ಕೊಂಡಾಗ ಏನಾಗುತ್ತೆ, ಸರ್ಕಾರಕ್ಕೆ ಅನ್ನೋದೊಂದು ಪ್ರಾಪರ್ಟಿ ಥರ ಕಾಣಿಸುತ್ತೆ ಅಷ್ಟೇ. ಆದರೆ ಒಬ್ಬ ರೈತನಿಗೆ ಅದು ಜೀವನಾಧಾರ. ಒಂದು ಏನಂತಂದರೆ, ಒಂದು ಜೀವನ ನಡೀತಾ ಇರೋದೇ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ. ಒಂದು ದಿನ ಫಾರ್ ಎಕ್ಸಾಂಪಲ್ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿಯವರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋರು, ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡೋರು ತುಂಬ ಜನ ಅಗ್ರಿಕಲ್ಚರ್ ಬೇಸೇ ಇರೋರು. ನೀವು ಜಸ್ಟ್ ಯೋಚನೆ ಮಾಡಿ, ನಾಳೆ ಬೆಳಗ್ಗೆ ನಿಮ್ಮ ಪ್ರಾಪರ್ಟಿ, ನಾಳೆಯಿಂದ ನೀವು ಪ್ರಾಪರ್ಟಿಗೆ ಹೋಗೋಂಗಿಲ್ಲ, ನಿಮ್ಮದಲ್ಲ ಪ್ರಾಪರ್ಟಿ ಅದು. ನೀವೇನಾದರೂ ಬೇರೆ ದಾರಿ ಹುಡ್ಕೊಬೇಕು, ನಿಮ್ಮ ಪರಿಸ್ಥಿತಿ ಹೇಗಾಗಲ್ಲ? ಸ್ವಲ್ಪ ಯೋಚನೆ ಮಾಡಿ. ಹಾಗೆಯೇ ಒಬ್ಬ ರೈತನಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ಜಸ್ಟ್ ಒಂದು ಪ್ರಾಪರ್ಟಿ ಅಲ್ಲ. ಫಾರ್ ಎಕ್ಸಾಂಪಲ್, ನಮಗೆಲ್ಲ ಜಸ್ಟ್ ಒಂದು ಪ್ರಾಪರ್ಟಿ ಅಲ್ಲ, ಅದು ಒಂದು ಎಮೋಷನ್ ಇರುತ್ತೆ. ಆ ಪ್ರಾಪರ್ಟಿಗೆ ಹೋಗಿ ಬಂದರೆ ಒಂದೇನೋ ಸಮಾಧಾನ ಫೀಲ್ ಆಗುತ್ತೆ, ಒಂದು ದೇವಸ್ಥಾನಕ್ಕೆ ಹೋದಂಥ ಫೀಲ್ ಆಗುತ್ತೆ. ಆ ಎಮೋಷನನ್ನು ಸಹ ಸರ್ಕಾರ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಸೊ ನೀವು ನಿಜವಾಗ್ಲೂ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದ್ದರೆ, ನಾರ್ತ್ ಕರ್ನಾಟಕದಲ್ಲಿ ತುಂಬ ಕಡೆ, ಅಲ್ಲೂ ಹೇಳ್ತಾ ಇರೋದು, ತುಂಬ ಕಡೆ ಈ ಬೆಳೆಯೋಕ್ಕೆ ಯೋಗ್ಯ ಅಲ್ಲದಂಥ ಜಾಗ ಕೂಡ ಇದೆ. ಸೊ ಅಲ್ಲಿ ಹೆಚ್ಚಾಗಿದೆ. ಸೊ ದಯವಿಟ್ಟು ಅಲ್ಲೋಗಿ ಡೆವಲಪ್ಮೆಂಟ್ ಮಾಡಿ. ಅಲ್ಲಿ ಜಾಬ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಜನರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಬರೀ ಕಾರ್ಖಾನೆಗಳು, ಮಣ್ಣು, ಮಸಿ, ಈ ಥರ ಧೂಳು, ಮಸಿ ಈ ಥರ ಬರ್ತಕ್ಕಂಥದ್ದನ್ನು ಕ್ರಿಯೇಟ್ ಮಾಡಿ, ಇಲ್ಲಿ ಮಾತ್ರ ಒಂದು ಟೌನ್ಶಿಪ್ ಕ್ರಿಯೇಟ್ ಮಾಡಿ ನೀವು ರಿಯಲ್ ಎಸ್ಟೇಟ್ನ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಈ ವಿಡಿಯೋನ ರೀಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಆದರೆ ಸರ್ಕಾರ ಇಂಥ ಪ್ಲ್ಯಾನ್ಗಳನ್ನು ಸ್ವಲ್ಪ ಕೈಬಿಡೋ ಯೋಚನೆನ ಮಾಡುತ್ತೆ. ಸೊ ದಯವಿಟ್ಟು ಎಲ್ಲರೂ ನಾನು ಹೇಳಿದಾಗೆ ಶೇರ್, ರೀಶೇರ್ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.